ಹೆಣ್ಮಕ್ಳೇ ಹುಷಾರ್. ಕಷ್ಟಪಟ್ಟು ಬೆವರು ಸುರಿಸಿ ಹಗಲು ರಾತ್ರಿ ಎನ್ನದೆ ಮಳೆ ಎನ್ನದೆ ಉರಿ ಬಿಸಿಲೆನ್ನದೆ ದುಡಿದು ಮುಂದಿನ ಭವಿಷ್ಯಕ್ಕಾಗಿ ದುಡ್ಡನ್ನ ಎತ್ತಿ ಇಡುವುದು ಮಧ್ಯಮ ವರ್ಗದ ಜನರ ಜೀವನದ ಒಂದು ಭಾಗವಾಗಿದೆ. ಇನ್ನು ಚೀಟಿ ಹಾಕಿರೋರು ಎಷ್ಟೋ ಬಡ ವರ್ಗದ ಮಹಿಳೆಯರು ಒಪ್ಪತ್ತಿನ ಊಟಕ್ಕೂ ಕಷ್ಟ ಪಡುವುದರ ಜೊತೆಗೆ ಕಷ್ಟ ಕಾಲಕ್ಕೆ ಒಂದಿಷ್ಟು ಹಣವನ್ನು ಎತ್ತಿಟ್ರೆ ಮುಂದೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳೋ ಈ ಮಹಿಳೆಯರು ಇನ್ನು ಲಕ್ಷಾಂತರ ರೂಪಾಯಿಯನ್ನು ಚೀಟಿ ಹಾಕಿದ್ದಾರೆ. ಆದ್ರೆ ಚೀಟಿ ಹಾಕಿಸಿಕೊಂಡ ಆಂಟಿ ಎಲ್ಲರ ಹಣವನ್ನು ದೋಚಿ ಪಂಗನಾಮ ಹಾಕಿದ್ದಾಳೆ. ಈಗ ಚೀಟಿ ದುಡ್ಡು ಕೇಳಿದ್ರೆ ಇಲ್ಲ ಸಲ್ಲದ ಸಬಾಬುಗಳನ್ನು ಹೇಳೋ ಈ ಮಹಿಳೆ ಈ ಹಿಂದೆ ನಮ್ಮ PTV ನ್ಯೂಸ್ ಕನ್ನಡ ಇದರ ಬಗ್ಗೆ ಸಾಕಷ್ಟು ವರದಿ ಮಾಡಿ ಬಿತ್ತರಿಸಿತ್ತು. ಪೊಲೀಸರ ಗಮನಕ್ಕೂ ಈ ವರದಿಯ ಬಗ್ಗೆ ತಂದಿತ್ತು. ಆದರೆ ಈ ಮಹಿಳೆಯ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಇರುವುದೇ ಒಂದು ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಹಲವು ಪ್ರಶ್ನೆಗಳು ಎತ್ತಿವೆ. ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸುವುದು ನಮ್ಮ ಕಾನೂನಿನಲ್ಲಿ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟವರು ಕ್ಯಾರಿ ಅನ್ನದೆ ಆ ಮಹಿಳೆಯ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದು ಇರುವುದೇ ವಿಪರ್ಯಾಸ. ಇನ್ನು ಹೆಚ್ಚಿನ ಮಹಿಳೆಯರು ಚೀಟಿ ಆಂಟಿಯ ಬಲೆಗೆ ಬಿದ್ದು ಮೋಸ ಹೋಗಿದ್ದಾರೆ. ಇದರಿಂದ ಇವರ ಬದುಕೆ ಬೀದಿಗೆ ಬಂದಂತಿದೆ. ಹಾಗಾಗಿ ಇದರ ಬಗ್ಗೆ ಇನ್ನು ಹೆಚ್ಚಿನ ಗಮನ ಹರಿಸಿ ಜೈ ಭೀಮ್ ಸಂಘಟನೆಯ ರಾಜ್ಯಾಧ್ಯಕ್ಷ ವೈಟ್ ಫೀಲ್ಡ್ ಅಣ್ಣಯ್ಯರವರು ಸಮರ ಸಾರಿದ್ದಾರೆ. ಆ ಮಹಿಳೆಯಿಂದ ಹಣ ಕೊಡಿಸುವ ಪ್ರಯತ್ನ ಹಾಗೂ ಹೋರಾಟವನ್ನು ಮುಂದುವರಿಸಿದ್ದಾರೆ. ಇನ್ನು ನೊಂದ ಮಹಿಳೆಯರು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ನೀವೇ ನೋಡಿ. ಜೈ ಭೀಮ್ ಬಂಧುಗಳೇ, ನನ್ನ ಹೆಸರು ವೈಟ್ ಫೀಲ್ಡ್ ಅಣ್ಣಯ್ಯ ಅಂತ ಹೇಳ್ಬಿಟ್ಟು ಜೈ ಭೀಮ್ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಇವತ್ತು ಇಲ್ಲಿ ನಾವು PTVಯಲ್ಲಿ ವರದಿ ಕೊಡ್ತಾ ಇರೋದೇನಂದ್ರೆ, ಇವತ್ತಿಲ್ಲಿ ಬಡವರ ಹಣ ತಿಂದು ಮೆರೆಯುತ್ತಿರುವ ನಿರ್ಮಲಾ, ಬಡವರ ದುಡ್ಡು ಬಡ ವ್ಯಾಪಾರಿಗಳ ಹಣ ತಿಂದಿರುವ ನಿರ್ಮಲಾ ಅವರ ಬಗ್ಗೆ ಇವತ್ತು ಅವರ ಕರಾಳ ಮುಖಾನ ಇವತ್ತು ನಾವು PTVಯಲ್ಲಿ ಅವ್ರನ್ನ ತೋರ್ಸೋದಿದ್ರೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನಾನು ಇವತ್ತು ನಿಮ್ ಮುಖಾಂತರ ಮಾತಾಡಿಸ್ತೀನಿ. ಯಾಕಂದ್ರೆ ಇವರು ಇವತ್ತು ಏನ್ ನಾನು ಇಲ್ಲಿ ಬಂದು ಮಾತಾಡಕ್ ಕಾರಣ ಇಷ್ಟೇ. ನಾನು ನಮ್ಮ ಸಂಘಟನೆಗೆ ಬಂದಿವ್ರು ಈ ತರ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು. ಅದ್ರಿಂದ ನಾವಿವತ್ತು ಈ ಜನಗಳನ್ನ ವಿಡಿಯೋ ಮಾಡಿ ದಲಿತರಿಗಾಗಿರ್ಬೋದು, ಅಲ್ಪಸಂಖ್ಯಾತರಿಗಾಗಿರ್ಬೋದು, ಮತ್ತೊಬ್ಬರಿಗಾಗಿರ್ಬೋದು, ನಿರ್ಮಲಾ ಅನ್ನೋರು ಕೋಟ್ಯಾಂತರ ರೂಪಾಯಿ ಚೀಟಿ ವ್ಯವಹಾರದಲ್ಲಿ ಅವ್ಯವಹಾರ ನಡೆಸಿರ್ತಾರೆ. ಅದ್ರಿಂದ ಇವತ್ತು ಯಾರು ಬಡವರು, ಯಾರು ವ್ಯಾಪಾರಸ್ಥರು ನೋಡಿ, ಅಮ್ಮ ಬಂದು ಬಡವರು ಅಟ್ಲೇ ನಡ್ಸ್ಕೊಂಡ್ರ ಬಡವರು ಈ ಅಮ್ಮಗೆ ನಡೆಯಕ್ಕಾಗ್ತಾ ಇಲ್ಲ. ಈ ಅಮ್ಮ ಎಷ್ಟ್ ಕಟ್ಟಿದಾರ ದುಡ್ಡು ಅಂತ ನಿಮ್ಗೆ ಹೇಳಿಸ್ತೀನಿ. ಅಮ್ಮ, ನೀವ್ ಎಷ್ಟ್ ಕಟ್ಟಿದ್ದೀರಾ ಚೀಟು? ಸರ್ 4 ಲಕ್ಷ ಅಂದ್ರು. 4 ಲಕ್ಷ ಕಟ್ಟಿದ್ವಿ. 4 ಲಕ್ಷ ಚೀಟಿ ಅದ್ರಾಗ ಕಟ್ಟಿರೋದೇ ಕೊಡ್ತೀನಿ ಅಂದ್ರು. ಅದ್ನೇ ಕೊಡಮ್ಮ ಅಂದ್ವಿ. ಅದ್ನು ಕೊಡ್ತಾ ಇಲ್ಲ ಸರ್. ನಮ್ಮ ಮಗು ಗೇಟ್ ಆದ್ರೂ ಕೊಡ್ಲಿಲ್ಲ ಅವಳು. ನಮ್ಮ ಮಗು ಗೇಟ್ ಆಗಿ ಬಟ್ಟೆ ಎಲ್ಲ ರಕ್ತ ಎಲ್ಲ ಮುಳುಗಿತ್ತು. ತಕೊಂಡೋಗಿ ಮನೆ ಹತ್ರ ಹೋದ್ರೆ ಒಳಗೆ ಇಟ್ಕೊಂಡಿಲ್ಲ ಅನ್ಸ್ಕೊಂಡು ನೀವ್ ಅಮ್ಮ ನಂಬಿದ್ರಿ ಅಂದ್ರೆ ಮುಂಚೆ ಚೀಟಿ ಮಾಡ್ತಾ ಇದ್ರು ಸರ್. ಮಾಡಿದಾಗ 2 ಚೀಟಿ ಕರೆಕ್ಟ್ ಆಗಿ ಕೊಟ್ಲು. ಈ 3ನೇ ಚೀಟಿಗೆ ಹಿಂಗ್ ಕೊಡ್ತಾ ಇದ್ದಾಳೆ. ನಮ್ ಕಡೆಯಿಂದ 7 ಚೀಟಿ ಹಾಕ್ಸಿರೋದು ನಾವು. ನೀವ್ ಎಷ್ಟ್ ಹಾಕ್ಸಿದ್ರಿ? ನಾವು 7 ಜನ ಹಾಕಿದೀವಿ. 7 ಜನ. 4 ಚೀಟಿ 4 ಲಕ್ಷ ಅಂದ್ರೆ ಒಬ್ರಿಗೆ 4 ಲಕ್ಷ, ಒಬ್ರಿಗೆ 4 ಲಕ್ಷ, ನಮ್ಮ ಮಗುಗೆ 2 ಲಕ್ಷ, ನಮ್ಮನೆಯವ್ರಿಗೆ 4 ಲಕ್ಷ, ನಮ್ ತಂಗಿ 4 ಲಕ್ಷ, ನಮ್ ತಮ್ಮನ್ 4 ಲಕ್ಷ. ಬಂಧುಗಳೇ, ಈ ಅಮ್ಮ ಒಬ್ರೆ ಇವರು ರಿಲೇಟಿವ್ ಇಂದ 7 ಜನದ ಕೈಲಿ ಹಾಕ್ಸಿದ್ದಾರೆ ಚೀಟು. ಇವರಿಗೆ ಒಬ್ಬೊಬ್ಬರಿಗೆ 4 ಲಕ್ಷ ಬರ್ಬೇಕು ಅಂತ ಈ ಅಮ್ಮ ಹೇಳ್ತಾ ಇದ್ದಾರೆ. ಇವ್ರಿಗೆ ನಡೆಯಕ್ಕಾಗಲ್ಲ. ಒಂದು ಸಣ್ಣ ವ್ಯಾಪಾರಿ ನೋಡ್ಕೊಳ್ರಿ, ತೋರಿಸ್ತಾ ಇದೀರಿ ಅಂಗಡಿ ಸಮೇತ. ಏನು ಅಂಗಡಿ ತೋರಿಸ್ತಾ ಇದೀರಿ, ದಯವಿಟ್ಟು ನೀವು ಇದನ್ನ ನೋಡ್ಬೇಕು ಅಂತ ಇನ್ನ ಎಲ್ಲಾರ್ನು ಎಂಟ್ರಿ ಮಾಡುತ್ತಾ ಇದ್ದೀನಿ. ಅದು ನೀವು ನೋಡಿ ಇದಕ್ಕೆ ಏನಂತ ನೀವೇ ಡಿಸೈಡ್ ಮಾಡ್ಬೇಕು. ಯಾರಿಗ್ ನ್ಯಾಯ ಸಿಗ್ತದೆ, ಯಾರಿಗ್ ನ್ಯಾಯ ಸಿಕ್ಕಲ್ಲ ಅನ್ನೋದು ಮುಖ್ಯ ಅಲ್ಲ. ಇವತ್ತು ನ್ಯಾಯ ಸಿಗ್ಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೇಳಿ. ಅಕ್ಕ ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ. ಮಾಲ್ತಿ. ನಮ್ಗೆ 5 ಲಕ್ಷ ಕೊಡ್ಬೇಕು. 5 ಲಕ್ಷ ಕೊಡ್ಬೇಕು. 4 ವರ್ಷದಿಂದ ಕೊಡ್ತೀನಿ ಅಂತ ಕೊಡ್ತಾ ಇಲ್ಲ. ಸರಿ, ನೀವು ಆ ಅಮ್ಮನ ನಂಬಕ್ ಕಾರಣ ಏನು? ಅವರು ಲೈಸೆನ್ಸ್ ಇದೆ, ಚೀಟಿ ಹಾಕಿ ಅಂದ್ರು, ಹಾಕಿದ್ದೀರಿ. ಸರಿ, ನಿಮ್ಗೇನ್ ಆಧಾರ ಕೊಟ್ರು? ಏನು ಕೊಟ್ಟಿಲ್ಲ ಆಧಾರ ಏನು ಕೊಟ್ಟಿಲ್ಲ. ನೋಡಿ ಬಂಧುಗಳೇ, ಇವತ್ತು ಹೆಂಗ್ ಯಾಮರ್ಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಮತ್ತೊಬ್ಬನ್ನ ಎಂಟ್ರಿ ಮಾಡೋಣ.
ನನ್ನ ಹೆಸರು ಮೊಯಿನ್ ಅಂದ್ಬಿಟ್ಟು ನನ್ನ ಹೆಸರು 4 ಲಕ್ಷ ಚೀಟಿ ಹಾಕಿರೋದು. ಲಾಸ್ಟ್ ಗಂಟ ಬಿಟ್ಟಿದೀವಿ, ಇನ್ನ ಗಂಟ ₹1 ಕೊಟ್ಟಿಲ್ಲ. ಹಂಗೆ 4 ವರ್ಷದಿಂದ ಸತಾಯಿಸ್ಕೊಂಡ್ ಬರ್ತಾವ್ರ. ನಿನ್ಗೆ ಚೀಟಿ ಹಾಕು ಅಂತ ಹೇಳಿದವ್ರು ಯಾರು? ಇಲ್ಲ ಮೊದ್ಲು ಫೈನಾನ್ಸ್ ಕೊಡ್ತಾ ಇದ್ರ ಫೈನಾನ್ಸ್ ಚೀಟಿ ಹಾಕ್ತಾ ಇದೀನಿ, ಚೀಟಿ ಹಾಕ್ರಿ ಅಂದ್ರು. ಅದಕ್ಕೆ ನಾವು ನಂಬಿಕೆ ಇಟ್ಕೊಂಡು ಹಾಕಿರೋ ಚೀಟಿ. ಲೈಸೆನ್ಸ್ ಏನಾದ್ರು ತೋರ್ಸಿದ್ರ ಅವ್ರು? ಏನ್ ತೋರ್ಸಿಲ್ಲ ಅವ್ರು. ಲೈಸೆನ್ಸ್ ಏನ್ ತೋರ್ಸಿಲ್ಲ. ಚೆಕ್ಗಳು ಕೊಟ್ಟಿದ್ರು, ಆ ಚೆಕ್ ಏನು ಪ್ರಯೋಜನ ಇಲ್ಲ. ಚೆಕ್ಗಳು ಬೋಗಸ್ ಚೆಕ್ಗಳು ಕೊಟ್ಟಿದ್ದಾರೆ. ಹೌದು. ಇನ್ನೊಬ್ರು ಕಷ್ಟ, ಅವ್ರು ನಷ್ಟ, ಅವ್ರು ಏನ್ ಕಷ್ಟ ಬಿದ್ದು ದುಡ್ಡು ಕಟ್ಟಿದ್ರು ಅಂತ ಹೇಳ್ಬಿಟ್ಟು ಕೇಳೋಣ ಬರ್ರಿ. ನಿಮ್ಮ ಹೆಸರೇನು? ರಂಗಮ್ಮ ಸರ್. ಏನಾಯ್ತು? ನಾವು ಚೀಟ್ ಹಾಕಿದ್ದೆ ಸರ್. ಹಾ. ನಾವು ಜನಗಳೆಲ್ಲ ಅವ್ರ ನಂಬಿಕೆಯಿಂದ ನಾವು ಚೀಟ್ ಹಾಕಿರೋದು. ಎಷ್ಟು ಕೊಟ್ಟಿದ್ದೀರಾ? 5 ಲಕ್ಷ ಚೀಟ್ ಸರ್. ನಿಮ್ಗೆ ಅವರು ಏನ್ ಆಧಾರ ಕೊಟ್ಟಿದ್ದಾರೆ? ಏನ್ ಕೊಟ್ಟಿಲ್ಲ ಸರ್. ಆ? ಏನ್ ಕೊಟ್ಟಿಲ್ಲ. ಹಾ. ಅವ್ರು ಬಂದು ನಾನು ಪ್ರೂಫ್ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು. ನಿಮ್ಗೆ ಇದು ತೋರಿಸಿದ್ರ ಲೈಸೆನ್ಸ್ ಇದಾರೆ ಅಂತ? ಲೈಸೆನ್ಸ್ ಐತೆ ಅಂತ ಹೇಳಿದ್ರು ಅವ್ರು. ಲೈಸೆನ್ಸ್ ಐತೆ ಅಂತಲ್ಲಿ ನಿಮ್ಗೆ ಸುಳ್ಳು ಹೇಳಿ ದುಡ್ಡು ಮಾಡ್ಕೊಂಡಿದ್ದಾರೆ. ಅವ್ರ ಆಸ್ತಿ ಮತ್ತೆ ಮನೆಗಳು ಮಾಡಿದಾರೆ, ನಿಮ್ಗೆ ಗೊತ್ತಾ? ಇಲ್ಲ ಸರ್, ಗೊತ್ತಿಲ್ಲ. ಅವ್ರು ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ, ಬೇರೆ ಕಡೆ ಎಲ್ಲ ಜಮೀನ್ ತಗೊಂಡಿದ್ದಾರೆ ಅಂತ. ಅದೆಲ್ಲ ಗೊತ್ತಿಲ್ಲ ಸರ್, ನನಗ್ ಗೊತ್ತಿಲ್ಲ. ನಿಮ್ಗೆ 5 ಲಕ್ಷ ಬರ್ಬೇಕು. ನಿಮ್ಗೆ 5 ಲಕ್ಷ ಬರ್ಬೇಕು. ಸರಿ, ಇನ್ನೊಬ್ರು ನೋವ್ನ ಹಂಚ್ಕೊಂತಾರೆ, ದಯವಿಟ್ಟು ಇದನ್ನ ನೋಡ್ಬೇಕು. ನನ್ಗೆ 2 ಲಕ್ಷ ಕೊಡ್ಬೇಕು. 3 ವರ್ಷ ಆಯ್ತು, ನನ್ ತುಂಬಾ ಮೈಗೆ ಹುಷಾರಿಲ್ಲ. ಫಸ್ಟ್ ನಿಮ್ ಹೆಸರು ಹೇಳ್ಬೇಕು. ನೀಲಮ್ಮ. ಎಲ್ಲಿರೋದ್ ನೀವು? ನಾವು ಇಲ್ಲಿ ವಿಜಯನಗರದಲ್ಲಿ. ವಿಜಯನಗರ. ಸೊಪ್ಪು ವ್ಯಾಪಾರ ಮಾಡ್ತೀವಿ. ತುಂಬಾ ಕಾಯಿಲೆ, ಬೆನ್ನೆಲ್ಲ ಆಪರೇಷನ್ ಆಯ್ತು. ಅವಾಗೆಲ್ಲ ಕೇಳಿದೆ, ₹1 ಕೊಟ್ಟಿಲ್ಲ ಅಮ್ಮ. 2 ಲಕ್ಷ ಕೊಡ್ಬೇಕು. ಅವಾಗಿಂದ ಕೊಡ್ತೀನಿ ಅಂತ ಸತಾಯಿಸ್ತೀನಿ. ಏನಾದ್ರು ಆಧಾರ ಕೊಟ್ಟಿದಾರ? ಏನು ಕೊಟ್ಟಿಲ್ಲ. ಚೆಕ್ ಏನು ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ. ಇದು ಲೈಸೆನ್ಸ್ ತೋರ್ಸಿದ್ರ? ಲೈಸೆನ್ಸ್ ಏನು ತೋರ್ಸಿಲ್ಲ. ನಾವು ಫಸ್ಟ್ ಇಂದ ಹಾಕ್ತಿದ್ದ ಚೀಟಿ. ಲೈಸೆನ್ಸ್ ಐತೆ ಅಂದ್ರ? ಲೈಸೆನ್ಸ್ ಐತೆ ಅಂದ್ರ? ಐತೆ ಅಂದ್ರು. ಇನ್ನೊಬ್ರು ಇದಾರೆ, ಅವರು ನಮ್ಗೆ ಗೊತ್ತಿದ್ದಂಗೆ ಗ್ರಾಮ ಪಂಚಾಯತಿ ನಂಬರ್ ಆಗಿದ್ರು. ಹೆಸರಾಂತ ವ್ಯಕ್ತಿ ಸಾರ್ವಜನಿಕರು ತುಂಬಾ ಸಹಾಯ ಮಾಡಿದ್ದಾರೆ. ಏನು ತುಂಬಾ ಜನಕ್ಕೆ ಅನುಕೂಲನೂ ಮಾಡ್ಕೊಟ್ಟಿದ್ದಾರೆ. ಅವ್ರು ಗೆದ್ದಾಗ ನಾವು ಚಿಕ್ಕ ಹುಡುಗರಿಂದ ಅವ್ರನ್ನ ನೋಡಿದಿರಿ. ಇವತ್ತು ಅವ್ರಿಗೆ ಕಷ್ಟ ಅಂದಾಗ ನಮ್ ಸಂಘಟನೆ ಅವ್ರಿಗೆ ಬೆಂಬಲ ಕೊಡಕ್ ರೆಡಿ ಇದೆ. ಆ ಅಕ್ಕನ ಇವಾಗ ನಾವು ಮಾತಾಡ್ಸೋಣ. ಅವ್ರ ಕಷ್ಟ ಏನು, ಅವ್ರ ನೋವೇನು, ಅವ್ರಿಗೆ ಏನ್ ಅನ್ಯಾಯ ಆಗಿದೆ, ಹೆಂಗ್ ಅನ್ಯಾಯ ಆಯ್ತು, ಯಾವ ತರ ಚೀಟಿಂಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಾರೆ ನೋಡಿ. ನಮಸ್ಕಾರ ಸರ್, ನಿಮ್ ಚಾನಲ್ಗೆ ನಮ್ಗೆ ನಮಸ್ಕಾರ. ಆಯ್ತಾ, ನಮ್ಮ ಹೆಸರು ಬಂದು ಶಾಂತಮ್ಮ ಅಂತ ಹೇಳಿ. ನಾವು ಏನ್ ಕೇಳ್ಕೊಂತ ಇದ್ದೀನಿ ಅಂದ್ರೆ, ಎಲ್ಲ ಇಲ್ಲಿ ಕೂಲಿ ಮಾಡೋಂತ ಜನ, ಸಾಹುಕಾರರಂತೂ ಯಾರು ಇಲ್ಲ. ಎಲ್ಲ ಮುಸ್ರೆ ತಿಕ್ಕೊಂಡ್ ಬಂದು ಕಷ್ಟಪಟ್ಟು ದುಡ್ಡುಗಳು ಕಟ್ಟಿರೋದು. ತಿಂಗಳಿಗೆ 10,000 20,000 ಕಟ್ಟಿದ್ದಾರೆ ಜನ. ಆದ್ರೆ ಇಲ್ಲಿ ಎಲ್ಲ ಇರೋದು ಬಡವರು, ವ್ಯಾಪಾರ ಮಾಡಂತ ಜನ, ಯಾರು ಕೋಟಿಗಳಿಗೆ ಬದುಕೋರಿಲ್ಲ. ಇವ್ರೆಲ್ಲ ಈ ಅಮ್ಮ ಏನೋ ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ 4 ವರ್ಷ ಆಗೈತೆ. 4 ವರ್ಷದಿಂದ ಕೊಟ್ಟೇ ಇಲ್ಲ ದುಡ್ಡು. ಆದ್ರೆ ಜನ ಓಡಾಡಿ ಅವ್ರ ಕಷ್ಟ ನೋಡಕ್ ಆಗ್ತಾ ಇಲ್ಲ. ಎಲ್ಲ ಬಡವ ಜನ. ಆಯ್ತಾ, ನೀವು ನಮ್ಗೆ ಎಲ್ಲೋದ್ರೇನು ನ್ಯಾಯ ದೊರಸ್ಕೊಟ್ಟಿಲ್ಲ. ಇವಾಗಾದ್ರೇನು ನೀವು ನ್ಯಾಯ ಕೊಡ್ಸ್ಬೇಕು. ನಮ್ಗೆ ಏನಿದ್ರೆ ಕಾನೂನ್ ಪ್ರಕಾರ ನಿಮ್ಗೆ ಏನ್ ಮಾಡ್ಬೇಕು ಅದ್ ಮಾಡಿ ನಮ್ಗೆಲ್ಲಾರ್ಗು ಬಡವ್ರಿಗೆಲ್ಲ ದುಡ್ಡು ಇಸ್ಕೊಡ್ರಿ. ಆಯ್ತಾ, ಆ ದುಡ್ಡಲ್ಲಿ ಎಲ್ಲ 4 ಲಕ್ಷ 4 ವರ್ಷನಿಂದ ದುಡ್ಡಲ್ಲಿ ಅಪ್ಟಾರ್ಗ್ಲೆ ಕಟ್ಟಿದ್ದಾರೆ. ಎಲ್ಲಿ ಬೇಕೋ ಜಮೀನ್ಗಳು ತೆಗೆದು ಬಿಟ್ಟಿದ್ದಾರೆ. ಬಡವ್ರ ದುಡ್ಡಲ್ಲಿ ಬದುಕ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಎಲ್ಲೆಲ್ಲಿ ಏನಿದೆಯೋ ಎಲ್ಲ ನೀವು ಚೆಕ್ ಮಾಡಿ. ನಮ್ದೊಂದ್ ಪ್ರಶ್ನೆ, ನೀವು ಒಂದು ಗ್ರಾಮ ಪಂಚಾಯತಿ ನಂಬರ್ ಆಗಿದ್ದವರು, ನಾವು ಚಿಕ್ಕ ಹುಡುಗರಿಂದ ನೋಡಿದಿರಿ. ನಾನು ಹೇಳ್ಬಿಟ್ಟು ಚಿಕ್ಕ ಹುಡುಗರಿಂದ ನೋಡಿದಿರಿ. ನಿಮ್ಗೆ ಇಷ್ಟ ಅನುಭವ ಇದೆ, ನೀವು ಕೆಲಸ ಮಾಡಿದಿರಿ. ಇಲ್ಲಿ ಗೌರ್ಮೆಂಟ್ ಕೆಲಸ, ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ತರ ಅದು. ನೀವು ಇಷ್ಟು ಜನಕ್ಕೆ ಈ ಏರಿಯಾಗೆಲ್ಲ ಒಳ್ಳೆ ಕೆಲಸ ಮಾಡಿದಿರಾ. ನೀವ್ ಹೆಂಗೆ ಮಾಡ್ತೀರಿ? ನಾ ಹೆಂಗೆ ಮಾಡಿದ್ರಿ ಅಂದ್ರೆ, ಎಲ್ಲಾ ಜನ ಹಾಕ್ತಾವ್ರೆ, ಒಳ್ಳೆ ಚೀಟಿಗಳು ನಡೀತೈತೆ. ಆ ಅಮ್ಮ ಹೇಳಿದ್ಲು, ನಿಮ್ಗೆ ಯಾಕೆ, ನಾವಿದ್ದೀರಿ, ನಿಮ್ ದುಡ್ಡು ಮೋಸ ಮಾಡಲ್ಲ. ನೀನ್ ಎಷ್ಟು ಜನನ ನೀನು ಕಳ್ಸು, ನಾನ್ ಹಾಕ್ಸ್ತೀನಿ, ನಾನ್ ದುಡ್ಡು ಕೊಡ್ತೀನಿ, ನಾನ್ ಭರವಸೆ ಕೊಡ್ತೀನಿ ಅಂತ ಜನಗಳನ್ನೆಲ್ಲ ನಂಬಿಸಿ ಡೂಪ್ಲಿಕೇಟ್ ಚೆಕ್ಗಳು ಕೊಟ್ಟು ಜನ ನಂಬಿಸಿ ನಮ್ಮ ಹತ್ರ ಲೈಸೆನ್ಸ್ ಐತೆ ಅಂತ ಹೇಳಿ ಎಲ್ಲಾ ಜನನಿಗೂ ನಾನು ಹೇಳ್ದೆ. ಯಾಕಂದ್ರೆ ಇಲ್ಲಿ ಬಂದು ನನ್ನ ಕೇಳಿದ್ರು, ಅಕ್ಕ ಹೌದಾ ಚೀಟಿಗಳು ನಡೀತೈತೆ, ಒಳ್ಳೆಯರ ಪರವಾಗಿಲ್ಲ, ಇಲ್ಲ ಹೋಗ್ರಮ್ಮ ಕೊಡ್ತಾರೆ. ಒಂದ್ ನಂಬಿಕೆ ಮೇಲೆ ನಾನು ಕಳಿಸ್ತೆ ಜನನ. ಈ ತರ ಮಾಡ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಅಕ್ಕ, ನಾವು ನೋಡ್ದಂಗೆ ಅವ್ರಿಗೆ ಮನೆ ಇಲ್ಲ ಅಂತ ಹೇಳ್ತಾರೆ. ತುಂಬಾ ಜನ ಸ್ಟಾರ್ಟಿಂಗ್ ಅಲ್ಲಿ ಮನೆ ಇಲ್ಲ ಅಂತ ಹೇಳ್ತಾರೆ. ನಿಮ್ ಚೀಟ್ ದುಡ್ಡಿಂದಾನೇ ಅವ್ರ ಮನೆಗಳು ಕಟ್ಟಿರೋದಾ? ಹೌದು ಸರ್, ಹೌದು. ಇವಾಗ ಜಮೀನುಗಳು ಎಲ್ಲೆಲ್ಲೋ ತೆಗ್ದಿದ್ದಾರೆ, ಮತ್ತೆ ಮನೆಗಳು ಎಲ್ಲೆಲ್ಲೋ ತೆಗ್ದಿದ್ದಾರೆ ಅಂತ ಹೇಳ್ತಾರೆ. ನಿಜ ಅಂತೆ, ಎಲ್ಲ ನಿಜಾನೇ. ಅದೆಲ್ಲ ನೀವು ಚೆಕ್ ಮಾಡ್ರಿ, ಎಲ್ಲ ಚೆಕ್ ಮಾಡ್ರಿ. ಏನಿದೆಯೋ ನಮ್ಗೆ ಏನಂದ್ರೆ ನ್ಯಾಯ ಕೊಡ್ಸ್ಬೇಕು, ಬಡವ್ರ ದುಡ್ಡು ಇಸ್ಕೊಡ್ರಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಬಡವ್ರಿಗೆ ನೀವು ಸಹಾಯ ಮಾಡ್ರಿ. ಯಾಕಂದ್ರೆ ನಮ್ಗೆ ಎಲ್ಲಿ ನ್ಯಾಯ ಸಿಕ್ಕಿಲ್ಲ. ನೀವನ್ನ ನ್ಯಾಯ ಕೊಡಿಸ್ತೀರಂತ ನಿಮ್ ಗಂಟ ಬಂದಿದ್ದೀರಿ, ನ್ಯಾಯ ಕೊಡ್ಸಿ. ಅವ್ರದ್ದು ಏನಿದೆಯೋ ಅದು ಕ್ಲಿಯರ್ ಮಾಡ್ಕೊಡಿ.
ಅಕ್ಕ, ಇವಾಗ ಜೈ ಭೀಮ್ ಕರ್ನಾಟಕ ಸಂಘಟನೆಯಿಂದ ನಿಮ್ಗೆ ಏನ್ ಆಗ್ಬೇಕು ಅಂತ ನೀವು ಆಸೆ ಪಡ್ತೀರಾ? ಜೈವಿಂಗ್ ಸಂಘದಿಂದ ಏನಾಗ್ಬೇಕಂದ್ರೆ, ಅಂಬೇಡ್ಕರ್ ಸಂಘದಿಂದ ಏನಾಗ್ಬೇಕಂದ್ರೆ, ನೀವು ನಮ್ಗೆ ಬಡವ್ರಿಗೆಲ್ಲ ನ್ಯಾಯ ಕೊಡಿಸ್ತೀರಿ ಅಂತ ನಿಮ್ ಗಂಟ ಬಂದಿದ್ದೀರಿ ನಾವು. ಆಯ್ತಾ, ನೀವ್ ಏನಿದ್ರೇನು ನಮ್ಗೆ ಎಲ್ಲಾ ಬಡವ್ರು, ಇಲ್ಲಿ ಯಾರು ಸಾಹುಕಾರರಿಲ್ಲ. ಇವ್ರಿಗೆ ನೀವು ನ್ಯಾಯ ಕೊಡ್ಬೇಕು. ನೀವು ಆದಷ್ಟು ನೀವು ನ್ಯಾಯ ಕೊಡಿಸ್ಲೇಬೇಕು ನಮ್ಗೆ. ಬಂಧುಗಳೇ, ಇನ್ನೊಬ್ರು ಪಾಪ ಇದೇ ಚೀಟ್ ಹಾಕಿ ಗಂಡ ಓಡಾಡಿ ಗಂಡನ್ ಕಳ್ಕೊಂಡಿರೋಂತ ಒಂದು ಅಮ್ಮ ಹತ್ರ ಮಾತಾಡಿಸ್ತೀನಿ, ಕೇಳಿ ನೀವೇ. ಹೇಳಮ್ಮ. ಸರ್ ನನ್ ಜೋರಾಗ್ ಮಾತಾಡು. ಗೌರಮ್ಮ ನನ್ನ ಹೆಸರು. ಹಾ. ನಮ್ಮ ಯಜಮಾನ್ರ ಪೇರು ಗಂಗಪ್ಪ. 5 ಲಕ್ಷ ಚೀಟಿ ಹಾಕಿದ್ವಿ. ಅವರು ಏನ್ ಪ್ರೂಫ್ ಅಂತ ಇದ್ಕ ನಮ್ಮ ಹತ್ರ ಲೈಸೆನ್ಸ್ ಐತೆ, ನಾವು ಕರೆಕ್ಟ್ ಆಗಿ ಕೊಡ್ತೀವಿ ಅಂತ ಅವ್ರು ಹೇಳವ್ರು. ನಾವು ಹಾಕಿದ್ವಿ. 3 ಲಕ್ಷ ಕೊಟ್ಟವ್ರು, ಇನ್ನ 2 ಲಕ್ಷ ಕೊಡ್ಬೇಕು. ನಮ್ ಗಂಡ ಓಡಾಡಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಓಡಾಡಿ ಆಯಪ್ಪನ ಅಯ್ಯಪ್ಪ ಸತ್ರೇನು ಕಾಸು ಕೊಟ್ಟಿಲ್ಲ ನಿಮ್ಗೆ? ಕಾಸು ಕೊಟ್ಟಿಲ್ಲ ಸರ್. ಆಸ್ತಿ ಇರೋದೆಲ್ಲ ಗೊತ್ತಾ ನಿಮ್ಗೆ? ನನ್ಗ್ ಗೊತ್ತಿಲ್ಲ ಸರ್, ಅವ್ರಿಗೆ ಗೊತ್ತು. ನಮ್ಮ ಯಜಮಾನ್ರ ನನ್ಗೆ ಇಷ್ಟ ಮಾತ್ರ ಗೊತ್ತು. ನಿಮ್ಗೆ ಇವಾಗ ಏನಾಗ್ಬೇಕು ಅಂತ? ನನ್ ಕಾಸು ಬರ್ಬೇಕು ಸರ್. ಜೈ ಭೀಮ್. ಇವತ್ತು ಇಲ್ಲಿನ ಸಾರ್ವಜನಿಕರು, ನಮ್ಮ ಗ್ರಾಮಸ್ಥರು ಮತ್ತೆ ನಮ್ಮ ಪಕ್ಕದ ಗ್ರಾಮಸ್ಥರು ಇನ್ನೂ 100 ಜನಕ್ಕೆ ಈ ಅಮ್ಮ ಮೋಸ ಮಾಡಿದಾಳೆ ಅಂತ ಹೇಳ್ಬಿಟ್ಟು ಇವತ್ತು ಏನ್ ಈ ಜನ ಹೇಳ್ತಾ ಇದಾರೆ. ಇವ್ರು ಹೇಳೋ ಪ್ರಕಾರ ಆ ಅಮ್ಮ ಬಂದು ಯಾವುದೇ ಬಡವರಲ್ಲ, ನಮ್ಮ ಚೀಟ್ ದುಡ್ಡಲ್ಲಿ ನಮ್ಮ ಹಣದಲ್ಲಿ ಆಸ್ತಿ ಮಾಡಿದ್ದಾರೆ, ದೊಡ್ಡ ಬಿಲ್ಡಿಂಗ್ ಇದಾವೆ, ಮಗಳು ಮದುವೆ ಮಾಡಿದ್ದಾರೆ ಏನು ಅಂತೇಳಿ ಇವರು ಆಪಾದನೆ ಮಾಡ್ತಾ ಇದಾರೆ. ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಮತ್ತೆ ಮೊನ್ನೆ ಅವ್ರ ಗಂಡ ಬಂದು ಒಪ್ಕೊಂಡಿದ್ದಾರೆ, ಇನ್ 3 ತಿಂಗಳ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು. 3 ತಿಂಗಳೆಲ್ಲ ಟೈಮ್ ಕೊಡಕ್ ಬರಲ್ಲ. ಯಾಕಂದ್ರೆ ಇದ್ರಲ್ಲಿ ಬದುಕೋರು ಯಾರೋ, ಇರೋರು ಯಾರೋ, ಹೋಗೋರು ಯಾರೋ ನಮಗ್ ಗೊತ್ತಿಲ್ಲ. ಇವತ್ತೆಲ್ಲ ವಯಸ್ಸಾದವ್ರೆ ಇಲ್ಲಿರೋದು. ಏನು, ಒಬ್ರಿಗೆ ಕಾಲಾಗಲ್ಲ, ಒಬ್ರಿಗೆ ಶುಗರ್, ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆಯಮ್ಮನೆ ಕಾರಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ಇನ್ನ ಒಂದು ಕಣ್ಣೀರ್ ಬರೋಂತ ವಿಷಯ ಏನಂದ್ರೆ, ಮಗನ ಆಕ್ಸಿಡೆಂಟ್ ಆಗಿ ಅವ್ರ ಮಗನ ಕಾಲ್ ಮುರಿದೋಗಿ ಹಾಸ್ಪಿಟ್ಲ್ ಇಂದ ಹಂಗೆ ಕರ್ಕೊಂಡು ಹೋಗಿದ್ರು. ಆ ಅಮ್ಮ ದುಡ್ಡು ಕೊಟ್ಟಿಲ್ಲ. ಆ ತಾಯಿನ ನಾನು ಇವಾಗ ತೋರಿಸ್ತೀನಿ, ನೋಡ್ರಿ ನೀವೇ. ಹೇಳಮ್ಮ, ಏನಾಯ್ತು ನಿಮ್ಗೆ? ನಮ್ಮ ಮಗಕ್ಕ ಆಕ್ಸಿಡೆಂಟ್ ಆಗಿ ಕಾಲು ಮುರಿದೋಗಿ ಹಾಸ್ಪಿಟ್ಲಿಗೆ ದುಡ್ಡಿಲ್ಲ ನಮ್ಮ ಹತ್ರ ಒಂದು ಪೈಸಾನು ಕರ್ಕೊಂಡು ಹೋದ್ವಿ ಆ ಅಮ್ಮನ ಹತ್ರ. ಆವಾಗ ಒಂದ್ 10,000 ಕೊಡ ಅಂದ್ರೆ ಕೂಡ ನನ್ನ ಹತ್ರ ಇಲ್ಲ ಇವಾಗ ಅಂತ ಹೇಳ್ಬಿಟ್ಲು. ನಿಮ್ಗೆ ಎಷ್ಟು ಕೊಡ್ಬೇಕು? ಆ ಅಮ್ಮನ 4 ಲಕ್ಷ. ಎಷ್ಟು ಕೊಟ್ಟಿದ್ದಾರೆ? ಇವಾಗ 1.9 ಕೊಟ್ಟವ್ಲೆ, ಇನ್ನ 2,20,000 ಕೊಡ್ಬೇಕು. ಬಂಧುಗಳೇ, ನೋಡ್ಕೊಂಡ್ರ, ಆ ಮಗನ ಕಾಲ್ ಮುರಿದೋಗಿದ್ರೂ ಕಾಸು ಕೊಡ್ತಲ್ಲ. ಆ ಅಮ್ಮ ಏನು ಬಡವರಲ್ಲ ಅಂತೆ, ಅವ್ರ ಹತ್ರ ದುಡ್ಡಿದೆ ಅಂತಾರೆ. ಇದು ತನಿಖೆ ಆಗ್ಬೇಕು. ಅವ್ರ ಆಸ್ತಿ ಮಾರಾದ್ರೂ ಕೊಡ್ಬೇಕು. ಯಾಕಂದ್ರೆ ಅವ್ರು ಬಡವರು, ಅವ್ರ ಆಸ್ತಿ ಮಾರ್ತಾರೋ ಕಾನೂನು ಪ್ರಕಾರ ಸರ್ಕಾರ ಅದನ್ನ ವಶಕ್ಕೆ ಪಡ್ಕೊಂಡು ಅದನ್ನ ಹರಾಜು ಹಾಕಿ ಇವ್ರಿಗೆ ದುಡ್ಡು ಕೊಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಇದು ನೇರ ನುಡಿ, ಯಾರಿಗೂ ಅಂಜಲ್ಲ. ಇದು PTV ನ್ಯೂಸ್ ಕನ್ನಡ ಏನು ನ್ಯಾಯಕ್ಕಾಗೋಸ್ಕರನೇ, ಬಡ ಜನಕ್ಕೋಸ್ಕರನೇ ಈ ಮಾಧ್ಯಮ ಇರೋದು. ದಯಮಾಡಿ ಇದನ್ನೆಲ್ಲ ಹೆಚ್ಚೆಚ್ಚಾಗಿ ಶೇರ್ ಮಾಡ್ಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ಇವಾಗ ಬಂಧುಗಳೇ, ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಇವ್ರಿಗೆಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಜೈ ಭೀಮ್ ಕರ್ನಾಟಕ ಸಂಘಟನೆ ಹತ್ರ ಬಂದಿದ್ದಾರೆ. ಇವತ್ತು ನಾವು ಈ ಇಂಟರ್ವ್ಯೂ ಮಾಡಿ, ಇದ್ರಲ್ಲಿ ನಾನು ಒಂದು ಇಂಟರ್ವ್ಯೂ ಆಗಿ ನಾನು ಇವತ್ತು ವರದಿ ಮಾಡ್ತಾ ಇದ್ದೀನಿ. ನಾವು ಯಾವುದೇ ಕಾರಣಕ್ಕೂ ಇವ್ರಿಗೆ ಮೋಸ ಆಗಿರೋದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವ್ದು ಎಂತ ದೊಡ್ಡ ವ್ಯಕ್ತಿ ಆದ್ರೂ ಬಡವ್ರಿಗೆ ಅನ್ಯಾಯ ಆಗಿದೆ ಅಂದ್ರೆ ಕಾನೂನು ರೀತಿನೇ ನಾವು ಹೋರಾಟ ಮಾಡ್ತೀರಿ. ಕಾನೂನು ರೀತಿನೇ ನಾವು ಏನ್ ಬಡವ್ರಿಗೆ ಇವತ್ತು ಏನ್ ಮೋಸ ಆಗಿದೆ, ಅನ್ಯಾಯ ಆಗಿದೆ, ಇವತ್ತು ಏನ್ ಇಲ್ಲಿ ಸ್ಥಳೀಯರು ಅಂಗಡಿಗಳಲ್ಲಿ ವ್ಯಾಪಾರ ಮಾಡಿ 10 ರೂಪಾಯಿ ಕೂಡಿಕ್ಕಿ ಇವತ್ತು ಏನ್ ಚೀಟ್ ಕಟ್ಟಿ ಇವತ್ತು ಕೋಟ್ಯಾಂತರ ರೂಪಾಯಿ ಅನ್ಯಾಯ ಆಗಿದೆ, ಅದನ್ನ ನಾವು ಭರವಸೆ ಕೊಡ್ತಾ ಇದ್ದೀರಿ. ನಾವು ಮುಂದಿನ ದಿನಗಳಲ್ಲಿ DCP ಸಾಹೇಬ್ರನ್ನ ಮಾತಾಡಿಸ್ತೀರಿ, ಕಮಿಷನರ್ ಹತ್ರನೂ ಹೋಗ್ತೀರಿ, ಗೃಹ ಮಂತ್ರಿ ಹತ್ರನೂ ಹೋಗ್ತೀರಿ. ದಯಮಾಡಿ ಯಾರು ಈ ಚೀಟಿ ವ್ಯವಹಾರದಲ್ಲಿ ಅನ್ಯಾಯ ಮಾಡಿ ಇವತ್ತು ನೀವು ಬಿಲ್ಡಿಂಗ್ ಕಟ್ಕೊಂಡಿದ್ದೀರೋ ಅವರು ದಯಮಾಡಿ ಹೇಳ್ತಾ ಇದ್ದೀನಿ, ನೀವು ವಾರ್ನಿಂಗ್ ಅಂದ್ರೂ ಪರವಾಗಿಲ್ಲ, ಇಲ್ಲ ರಿಕ್ವೆಸ್ಟ್ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ಇನ್ನು 10 ದಿನದಲ್ಲಿ 15 ದಿನದಲ್ಲಿ ಅವ್ರ ದುಡ್ಡೇನಾದ್ರೂ ನೀವು ಕೊಟ್ಟಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನ್ಯಾಯಯುತವಾಗಿ ಸಂವಿಧಾನದಡಿಯಲ್ಲಿ ಬಾಬಾ ಸಾಹೇಬ್ರ ಫೋಟೋ ಹಿಡಿದು ನಾವು ರೋಡಲ್ಲಿ ಬೀದಿ ಮೆರವಣಿಗೆ ಆಗಿ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಉಗ್ರವಾದ ಪ್ರತಿಭಟನೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಂಧುಗಳೇ, ಇವ್ರಿಗೆ ಅನ್ಯಾಯ ಆಗಿದೆ. ದಯಮಾಡಿ ಈ ವಿಡಿಯೋ ಯಾರ್ಯಾರು ನೋಡ್ತಿರೋ
ನೀವು ಇದನ್ನ ಹೆಚ್ಚೆಚ್ಚಾಗಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು, ನೀವೇ ನಮ್ಗೆ ನ್ಯಾಯ ದೇವರು ಅಂತ ಹೇಳಿ ಈ ನಾಡಿನ ಜನತೆ ಕೇಳ್ಕೊಂತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ.